ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ ಮೇನಿಯಾ 41 ನ ಸ್ಟೇಜ್ ನ ಇನ್ನ ಒಂದು ಫೋಟೋನ ನೀವಿಲ್ಲಿ ನೋಡ್ತಾ ಇರಬಹುದು. ಇದರಲ್ಲಿ ಒಂದು ರೀತಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಡಬ್ಲ್ಯೂ ಅವರು ಯಾವ ರೀತಿ ಸ್ಟೇಜ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಸೊ ಕೆಳಗಡೆ ಒಂದು ಪ್ಲಾಟ್ಫಾರ್ಮ್ ನ ಡಬ್ಲ್ಯೂ ಅವರು ರೆಡಿ ಮಾಡಿದ್ದಾರೆ ಅಂಡ್ ಮೇಲ್ಗಡೆ ನೀವು ನೋಡ್ತಾ ಇರಬಹುದು ಗೋಲ್ಡನ್ ಕಲರ್ ಪ್ಲಾಟ್ಫಾರ್ಮ್ ನ ಡಬ್ಲ್ಯೂ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಪಕ್ಕದಲ್ಲಿ ಯಾವುದೋ ಒಂದು ರೀತಿ ಕ್ಲಬ್ ರೀತಿ ಡಿಸೈನ್ ನ ಡಬ್ಲ್ಯೂ ಅವರು ಮಾಡಬಹುದು. ಐ ಥಿಂಕ್ ರಸಲ್ ಮೇನಿಯಾ 9 ಅಲ್ಲಿ ಯಾವ ರೀತಿ ಬಿಲ್ಡಿಂಗ್ ನ ಅವರು ನಿಲ್ಸಿದ್ರು ಅಂದ್ರೆ ಒಂದು ರೀತಿ ಪಾರ್ಲಿಮೆಂಟ್ ರೀತಿ, ಅದೇ ರೀತಿ ಪ್ರಾಬಬ್ಲಿ ಸೇಮ್ ರೀತಿ ಬಟ್ ಬೇರೆ ಬಿಲ್ಡಿಂಗ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಬಹುದು. ಏನೇ ಆಗಲಿ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರಂತೂ ಹೈಪ್ ಮಾಡಿದ್ದಾರೆ ಈ ಬಾರಿಯ ರಸಲ್ ಮೇನಿಯಾ ಸ್ಟೇಜ್ ನಿಜವಾಗ್ಲೂ ಆಸಮ್ ಆಗಿರುತ್ತೆ ಅಂತ. ನೋಡಿದ್ರೆ ಸಿಕ್ಕಾಪಟ್ಟೆ ಅಗಲವಾಗಿ ಈ ಒಂದು ಸ್ಟೇಜ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಬಾರಿ ಡಬ್ಲ್ಯೂ ಅವರು ವೈಡ್ ಅಲ್ಲಿ ಜಾಸ್ತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ನೋಡೋಣ ಗೈಸ್, ಎಂತ ಅದ್ಭುತವಾದ ಸ್ಟೇಜ್ ನ ಡಬ್ಲ್ಯೂ ಅವರು ಈ ಬಾರಿ ರಸಲ್ ಮೇನಿಯಾಗೆ ನಮ್ಗೆಲ್ಲರಿಗೂ ಕೂಡ ಕೊಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕ್ಲಾಶ್ ಇನ್ ಪ್ಯಾರಿಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಅವರು ಆಗಸ್ಟ್ 31ನೇ ತಾರೀಕು ಫ್ರಾನ್ಸ್ ಅಲ್ಲಿ ಕ್ಲಾಶ್ ಇನ್ ಪ್ಯಾರಿಸ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡ್ತಾ ಇದ್ರು. ಅದರ ಅಫಿಷಿಯಲ್ ಪೋಸ್ಟರ್ ನ ಡಬ್ಲ್ಯೂ ಅವರು ಈಗ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಪೋಸ್ಟರ್ ಅಲ್ಲಿ ನಮಗೆ ಕೋಡಿ ರೋಡ್ಸ್, ಗಂತರ್, ಸ್ಟಿಫನಿ ಸ್ಟರ್ಟನ್, ಜಾನ್ ಸಿನಾ, ಬಿಯಾಂಕಾ ಬ್ಲೇರ್, ಸೆತ್ ರೋಲಿನ್ಸ್, ಸಿಎಂ ಪಂಕ್, ಜಾಕೋಬ್ ಫಾಟು, ಜೇ ಉಸೋ, ರೆ ಮಿಸ್ಟೀರಿಯೋ, ಪೆಂಟಾ, ರಿಯಾ ರಿಪ್ಲಿ ಹಾಗೆ ಶಾರ್ಲೆಟ್ ಫ್ಲೇರ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಮ್ಮ ಜಾಕೋಬ್ ಫಾಟು ಹಾಗೆ ಪೆಂಟಾ ಅವರು ಬೇಗನೆ ಪೋಸ್ಟರ್ಸ್ ಬಾಯ್ಸ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂಡ್ ಜಾನ್ ಸಿನಾ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಆ ಒಂದು ಟೈಮಿಗೆ ಯಾರು ಚಾಂಪಿಯನ್ ಆಗಿರ್ತಾರೆ ಅಂತ ಕಾದ್ ನೋಡಬೇಕು. ಯಾಕಂದ್ರೆ ಇಲ್ಲಿ ನಮ್ಮ ಗಂತರ್, ಕೋಡಿ ರೋಡ್ಸ್, ಜಾನ್ ಸಿನಾ ಹಾಗೆ ಜೇ ಉಸೋ ಅವರ ಕೈಯಲ್ಲೂ ಕೂಡ ಚಾಂಪಿಯನ್ಶಿಪ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಈ ಒಂದು ಶೋಗೆ ಅಡ್ವರ್ಟೈಸ್ ಮಾಡಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬುಗ್ಗಿ ಮ್ಯಾನ್ ಅವರ ಬಗ್ಗೆ. ನಮ್ಮ ಬುಗ್ಗಿ ಮ್ಯಾನ್ ಅವರು ಪ್ರಾಬಬ್ಲಿ ನಮಗೆ ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಬುಗ್ಗಿ ಮ್ಯಾನ್ ಅವ್ರನ್ನ ಡಬ್ಲ್ಯೂ ಅವರು ತೋರಿಸ್ತಾರೆ ಅನ್ಕೋತೀನಿ. ಯಾಕಂದ್ರೆ ನಮ್ಮ ಬುಗ್ಗಿ ಮ್ಯಾನ್ ಅವರೇ ಟೀಸ್ ಮಾಡಿದ್ದಾರೆ, ನಾನು ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗ್ತೀನಿ ಅಂತ ಅವರು ಒಂದು ಟ್ವೀಟ್ ನ ಕೂಡ ಮಾಡಿದ್ದಾರೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ರಸಲ್ ಮೇನಿಯಾ 41 ಬುಗ್ಗಿ ಮ್ಯಾನ್ ರಿಟರ್ನ್ ಅಂತಾನೂ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ಬ್ಯಾಕ್ ಸ್ಟೇಜ್ ಮೂಮೆಂಟ್ಗೋಸ್ಕರ ಡಬ್ಲ್ಯೂ ಅವರು ಬುಗ್ಗಿ ಮ್ಯಾನ್ ಅವ್ರನ್ನ ರಸಲ್ ಮೇನಿಯಾ 41 ನಲ್ಲಿ ಕರ್ಕೊಂಡು ಬರಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೆವಿನ್ ಓಯನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ನಮ್ಮ ಕೆವಿನ್ ಓಯನ್ಸ್ ಅವರ ಹೀಲ್ ಟರ್ನ್ ನಮಗೆ ಪಾರ್ಕಿಂಗ್ ಲಾಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಬ್ಯಾಡ್ ಬ್ಲಡ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಬ್ಯಾಡ್ ಬ್ಲಡ್ ಶೋ ಮುಗಿದ್ಮೇಲೆ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಈಗ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಆ ಒಂದು ಹೀಲ್ ಟರ್ನ್ ಬಗ್ಗೆ ತನ್ನ ಅಭಿಪ್ರಾಯನ ಕೊಟ್ಟಿದ್ದಾರೆ. ಆ ಒಂದು ಹೀಲ್ ಟರ್ನ್ ಕಂಪ್ಲೀಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರ ಐಡಿಯಾ ಅಂತೆ. ಆಗ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಗೊತ್ತಿರಲಿಲ್ವಂತೆ, ನಾವು ಇಷ್ಟು ಒಂದು ದೊಡ್ಡ ಹೀಲ್ ಟರ್ನ್ ನ ಪ್ಲಾನ್ ಮಾಡ್ತಾ ಇದೀವಿ, ಇದು ನಿಜವಾಗ್ಲೂ ಕೂಡ ಜನಗಳು ಇಲ್ದೇ ಇರೋ ಟೈಮ್ ಅಲ್ಲಿ ಮಾಡಿದ್ರೆ ವರ್ಕ್ ಆಗುತ್ತಾ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರಂತೆ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ವರ್ಕ್ ಆದ್ರೆ ಆಗ್ಲಿ, ಟ್ರೈ ಮಾಡೋಣ ಅಂತ ಆ ಒಂದು ವಿಚಾರನ ಟ್ರೈ ಮಾಡ್ತಾರೆ. ಅಂಡ್ ಫ್ಯಾನ್ಸ್ ಕೈಯಲ್ಲಿ ಆ ಒಂದು ವಿಚಾರನ ರೆಕಾರ್ಡ್ ಮಾಡಿ ಇಂಟರ್ನೆಟ್ ಅಲ್ಲಿ ಹರಿಬೀಳೋ ರೀತಿ ಮಾಡ್ತಾರೆ. ಅಂಡ್ ಈಗ ನಮ್ಮ ಕೆವಿನ್ ಓಯನ್ಸ್ ಅವರು ಹೇಳ್ತಾರೆ ಟ್ರಿಪಲ್ ಎಚ್ ಅವರು ಮಾಡಿದ್ದು 100% ಸರಿ ಇದೆ, ಯಾಕಂದ್ರೆ ಆ ಒಂದು ವಿಚಾರ ನಿಜವಾಗ್ಲೂ ವರ್ಕ್ ಆಗಿದೆ. ನನ್ನ ಹೀಲ್ ಟರ್ನ್ ಪಾರ್ಕಿಂಗ್ ಲಾಟ್ ಅಲ್ಲಿ ಆಗಿದ್ದು ಚೆನ್ನಾಗಿತ್ತು ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ತಿಳಿಸಿದ್ದಾರೆ. ಸೊ ಪಾರ್ಕಿಂಗ್ ಲಾಟ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನನಗೆ ಗೊತ್ತಿಲ್ಲ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಈ ಒಂದು ವಿಚಾರನ ತೋರಿಸ್ತಾರೋ ಇಲ್ವೋ ಅಂತ. ಯಾಕಂದ್ರೆ ಇವತ್ತಿನ ಸ್ಮ್ಯಾಕ್ ಡೌನ್ ನಡಿಬೇಕಾದ್ರೆ ನಾನು ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಮ್ಯಾಕ್ ಡೌನ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರ ಮೇಲೆ ಪಾರ್ಕಿಂಗ್ ಲಾಟ್ ಅಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಫ್ಯಾನ್ಸ್ ಗಳು ಈ ಒಂದು ಫುಟೇಜ್ ನ ರೆಕಾರ್ಡ್ ಮಾಡಿಕೊಂಡು ಇಂಟರ್ನೆಟ್ ಅಲ್ಲಿ ಹರಿಬಿಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಬ್ರೂಟಲ್ ಆಗಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಸ್ಟಿಫನಿ ಸ್ಟಾರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಇವರ ಪ್ರೋಮೋ ಇತ್ತಲ್ಲ ಸ್ಮ್ಯಾಕ್ ಡೌನ್ ಅಲ್ಲಿ, ಅದು ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಎಲ್ಲರನ್ನು ಕೂಡ ಕನ್ಫ್ಯೂಸ್ ಮಾಡ್ತಂತೆ. ನಿಜವಾಗ್ಲೂ ಕೂಡ ಇವರು ಹೋಗಿ ಸ್ಮ್ಯಾಕ್ ಡೌನ್ ನಲ್ಲಿ ಈ ರೀತಿ ಪ್ರೋಮೋಸ್ ಗಳನ್ನ ಬಳಸಿದ್ರು ಅಂತ. ಒರಿಜಿನಲ್ ಸ್ಕ್ರಿಪ್ಟ್ ಅಲ್ಲಿ ಆ ರೀತಿ ಯಾವುದೇ ರೀತಿಯ ಪದಗಳು ಇರಲಿಲ್ಲ. ಅಂಡ್ ಡಬ್ಲ್ಯೂ ಅವರು ಈಗ ಸ್ವಲ್ಪ ಸುಧಾರಿಸ್ಕೊತಾ ಇದ್ದಾರಂತೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರಿಗೆ ನಂಬಿಕೆ ಬಂದಿದೆಯಂತೆ. ಈಗ ಇವರಿಬ್ರು ಹೋಗಿ ಮ್ಯಾಚ್ ಅಲ್ಲಿ ಯಾವುದೇ ರೀತಿಯ ಆ ರೀತಿ ಕೆಲಸನ ಮಾಡೋದಿಲ್ಲ ಅಂತ. ಅಂಡ್ ಇದರಿಂದ ಇವರ ಮ್ಯಾಚಿನ ರಿಸಲ್ಟ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ನಮಗೆ ನೋಡೋದಕ್ಕೆ ಸಿಕ್ಕಿಲ್ವಂತೆ. ಅಂದ್ರೆ ಡಬ್ಲ್ಯೂ ಅವರು ಮೊದಲು ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಗೆಲ್ತಾರೆ ಅಂತ ಪ್ಲಾನ್ ಮಾಡಿದ್ರೆ ಅವರೇ ಗೆಲ್ತಾರಂತೆ ರಸಲ್ ಮೇನಿಯಾದಲ್ಲಿ, ಅಥವಾ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಗೆಲ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಶಾರ್ಲೆಟ್ ಫ್ಲೇರ್ ಅವರೇ ಗೆಲ್ತಾರಂತೆ. ಸ್ಮ್ಯಾಕ್ ಡೌನ್ ಪ್ರೋಮೋ ಆದ್ಮೇಲೆ ಯಾವುದೇ ರೀತಿಯ ವಿನ್ನರ್ಸ್ ಅಲ್ಲಿ ಚೇಂಜಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ಕಿಲ್ವಂತೆ. ನೆಕ್ಸ್ಟ್
ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ಬಗ್ಗೆ. ನಾನಿಲ್ಲಿ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡ್ತಾ ಇಲ್ಲ. ಸ್ಮ್ಯಾಕ್ ಡೌನ್ ಡಬ್ಲ್ಯೂ ಒಂದು ಶೋ ಶುಕ್ರವಾರ ಟೆಲಿಕಾಸ್ಟ್ ಆಗುತ್ತೆ ಇಂಡಿಯಾದಲ್ಲಿ, ನಮಗೆ ಶನಿವಾರ ನೋಡೋದಕ್ಕೆ ಸಿಗುತ್ತೆ. ಬಟ್ ನಾನಿಲ್ಲಿ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಸ್ಮ್ಯಾಕ್ ಡೌನ್ ಅಂತ ಒಂದು ಟ್ರೇಡ್ ಮಾರ್ಕ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಅದೇ ರೀತಿ ಯಾವ್ದಾದ್ರು ಒಂದು ಚಾಕ್ಲೇಟ್ ನ ಮಾರಾಟ ಮಾಡೋದಕ್ಕೆ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಅಂತ ಕೊಟ್ಟಿದ್ದಾರೆ. ಸ್ಮ್ಯಾಕ್ ಡೌನ್ ಟೈಮಲ್ಲಿ ಈ ಒಂದು ಸ್ಮ್ಯಾಕ್ ಡೌನ್ ನ ಡಬ್ಲ್ಯೂ ಅವರು ಮಾರಾಟ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಹೊಸ ಮ್ಯಾಚ್ ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರು ತಮ್ಮ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಲೈರಾ ವಾಲ್ಕೈರಾ ಹಾಗೆ ಬೇಲಿ ಅವರ ಮೇಲೆ ಡಿಫೆಂಡ್ ಮಾಡ್ತಾ ಇದ್ದಾರೆ ರಸಲ್ ಮೇನಿಯಾದಲ್ಲಿ. ಬೇಲಿ ಅವ್ರನ್ನ ಡಬ್ಲ್ಯೂ ಅವರು ಯಾಕೆ ಇದರಲ್ಲಿ ಬುಕ್ ಮಾಡಿದ್ರು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಅವರು NXT ವಿಮೆನ್ಸ್ ಚಾಂಪಿಯನ್ಶಿಪ್ ಫ್ಯೂಡ್ ಅಲ್ಲಿ ಇದ್ರು. ಬಟ್ ಸಡನ್ ಆಗಿ ಡಬ್ಲ್ಯೂ ಅವರು ಇಲ್ಲಿಗೆ ತಗೊಂಡು ಬಂದು ಹಾಕಿದೆ. ಏನೇ ಆಗ್ಲಿ ಸರ್ಪ್ರೈಸ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಸುಮ್ಮನೆ ಡಬ್ಲ್ಯೂ ಅವರು ಶೋನ ಫಿಲ್ ಮಾಡೋದಕ್ಕೋಸ್ಕರ ಈ ಒಂದು ಮ್ಯಾಚ್ ನ ಕೂಡ ಆಡ್ ಮಾಡಿದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಮೈನ್ ಇವೆಂಟ್ ಆದಂತ ರೋಮನ್ ರೈನ್ಸ್ CM ಪಂಕ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ಬಗ್ಗೆ. ಈ ಒಂದು ಮ್ಯಾಚ್ ನಮಗೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ನೋಡೋದಕ್ಕೆ ಸಿಗ್ಬೇಕಾಗಿರ್ಲಿಲ್ಲ, ಬದಲಿಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಆಗಿ ನೋಡೋದಕ್ಕೆ ಸಿಗ್ಬೇಕಾಗಿತ್ತಂತೆ. ಇದನ್ನ ನಾನು ಹೇಳ್ತಾ ಇಲ್ಲ, ಡ್ರೂ ಮ್ಯಾಕೆಂಟೈರ್ ಅವರ ಹೇಳಿಕೆ ಇದು. ಡ್ರೂ ಮ್ಯಾಕೆಂಟೈರ್ ಅವರು ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರು ಹೇಳ್ತಾರೆ, ನಾನು ರಸಲ್ ಮೇನಿಯಾ 41 ನ ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್, ಸೆತ್ ರಾಲಿನ್ಸ್ ಹಾಗೆ CM ಪಂಕ್ ಅವ್ರನ್ನ ಜಾಯ್ನ್ ಆಗಬೇಕಾಗಿತ್ತು. ಅಂಡ್ ಆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಫ್ಯಾಟಲ್ 4-ವೇ ಆಗಿ ಕನ್ವರ್ಟ್ ಮಾಡಬೇಕಾಗಿತ್ತು. ಬಟ್ ಡಬ್ಲ್ಯೂ ಅವರು ನನಗೆ ಆ ರೀತಿಯ ಅವಕಾಶನ ಕೊಡಲಿಲ್ಲ. ನೀವು ಸರಿಯಾಗಿ ಗಮನಿಸಿದ್ರೆ ನನ್ನ ಹಾಗೆ CM ಪಂಕ್ ಅವರ ನಡುವೆ ಕೂಡ ರೈವಲ್ರಿ ಇದೆ, ಅದಿನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ನನ್ನ ಹಾಗೆ ಸೆತ್ ರಾಲಿನ್ಸ್ ಅವರ ನಡುವೆ ಕೂಡ ಅನ್ಫಿನಿಶ್ಡ್ ರೈವಲ್ರಿ ಇದೆ, ಅದು ಕೂಡ ಕಂಪ್ಲೀಟ್ ಆಗಿಲ್ಲ. ಅಂಡ್ ನನ್ನ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಕೂಡ ರೈವಲ್ರಿ ಇದೆ. ಇವನ್ 3 ತಿಂಗಳಿಂದ ನಾನು ರೋಮನ್ ರೈನ್ಸ್ ನಿನ್ನ ಬಿಡೋದಿಲ್ಲ ಅಂತ ಟೆಲಿವಿಷನ್ ಅಲ್ಲಿ ಹೇಳ್ಕೊಂಡು ತಿರುಗ್ತಾ ಇದ್ದೆ. ಬಟ್ ಡಬ್ಲ್ಯೂ ಅವರು ಸಡನ್ ಆಗಿ ಅದನ್ನೆಲ್ಲದನ್ನು ಕೂಡ ಮರೆ ಮಾಚ್ಬಿಟ್ಟು ನನ್ನನ್ನ ಡೇಮಿಯನ್ ಪ್ರೀಸ್ಟ್ ಅವರ ವಿರುದ್ಧ ಬುಕ್ ಮಾಡ್ತಾ ಇದ್ದಾರೆ ರಸಲ್ ಮೇನಿಯಾದಲ್ಲಿ. ಪರವಾಗಿಲ್ಲ, ನಾನು ಡೇಮಿಯನ್ ಪ್ರೀಸ್ಟ್ ಅವರ ಜೊತೆಗೇನೆ ಒಂದು ಅದ್ಭುತವಾದ ಮ್ಯಾಚ್ ನ ಡಿಲಿವರ್ ಮಾಡ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಹಾನೆಸ್ಟ್ ಆಗಿ ನೋಡೋದಾದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಇರಬೇಕಾಗಿತ್ತು. ಯಾಕಂದ್ರೆ ರಾಯಲ್ ರಂಬಲ್ ಗಿಂತ ಹಿಂದೆಯಿಂದ ನಾವು ಗಮನಿಸೋದಾದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ಕೊಂಡು ಬರ್ತಾ ಇದ್ರು, ಬ್ಲಡ್ ಲೈನ್ ನ ಒಬ್ಬ ಮೆಂಬರ್ನು ಕೂಡ ನಾನು ಬಿಡೋದಿಲ್ಲ. ಯಾರ್ಯಾರು ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ನಾನು ಸೋಲೋದಕ್ಕೆ ಕಾರಣರಾದ್ರು ಅವ್ರನ್ಯಾರನ್ನು ಕೂಡ ನಾನು ಬಿಡೋದಿಲ್ಲ ಅಂತ ಬ್ಲಡ್ ಲೈನ್ ನ ಎಲ್ಲಾ ಮೆಂಬರ್ಸ್ ಗಳ ಮೇಲೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಟ್ಯಾಕ್ ಮಾಡ್ತಾ ಬರ್ತಾ ಇದ್ರು. ಇವನ್ ಪಾಲಿಮೆನ್ ಅವರ ಜೊತೆ ಅವರ ಒಂದು ಐಕಾನಿಕ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ನಾನಂತೂ ರೋಮನ್ ರೈನ್ಸ್ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಅಂಡ್ CM ಪಂಕ್ ಅವ್ರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ರಾಯಲ್ ರಂಬಲ್ ಅಲ್ಲಿ ಅಂತ ಹಂಗೆ ಹಿಂಗೆ ಅಂತೆಲ್ಲ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಭಾಷಣ ಹೊಡಿತಾ ಇದ್ರು. ಬಟ್ ಸಡನ್ ಆಗಿ ಡಬ್ಲ್ಯೂ ಅವರು ಆ ಒಂದು ಸ್ಟೋರಿ ಲೈನ್ ತೆಗೆದಾಕಿದ್ರು ಅಂತಾನೆ ಹೇಳ್ಬಹುದು. ಅಂಡ್ 3 ತಿಂಗಳು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೋಮನ್ ರೈನ್ಸ್ ಅವ್ರನ್ನ ಯಾಕೆ ಕರಿತಾ ಇದ್ರು ಅಂತ ಯಾವುದೇ ರೀತಿಯ ಆನ್ಸರ್ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ನಮ್ಮ ಟ್ರಿಪಲ್ H ಅವರ ಎರಾದಲ್ಲಿ ಇದೊಂದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋದು. ಯಾವ್ದಾದ್ರು ಒಂದು ಸ್ಟೋರಿನ ನೀವು ಪ್ರಾರಂಭ ಮಾಡಿದ್ರೆ ಅದಕ್ಕೆ ಒಂದು ಕನ್ಕ್ಲೂಷನ್ ನಮ್ಮ ಟ್ರಿಪಲ್ H ಅವರು ಕೊಡ್ತಾ ಇಲ್ಲ. ಅದನ್ನ ಬಿಟ್ರೆ ಎಲ್ಲದೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬಟ್ ಇಲ್ಲಿ ಸ್ಟೋರಿ ಅರ್ಧಂಬರ್ಧಕ್ಕೆ ನಿಂತೋಗ್ತಾ ಇದೆ. ಇದನ್ನ ನಮ್ಮ ಟ್ರಿಪಲ್ H ಅವರು ಗಮನ ಹರಿಸಬೇಕು ಅಂತ ಕೇಳ್ಕೊತೀನಿ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.